ಬೈದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿ ಗುರುತಿಸಿಕೊಂಡು ಕಳೆದ ಕೆಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಮರು ಪ್ರಾರಂಭ ಮಾಡುವಂತೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ಕೆಡಿಪಿ ಸಭೆಯಲ್ಲಿ ಮನವಿಯನ್ನ ಮಾಡಿದರು. ಈ ಕಾರ್ಖಾನೆ ಪ್ರಾರಂಭ ಮಾಡುವುದು ಉಸ್ತುವಾರಿ ಸಚಿವರಾದ ತಾವುಗಳು ಅಂದರೆ ಈಶ್ವರ್ ಖಂಡ್ರೆ ಮತ್ತು ತಮ್ಮ ಸಹೋದರ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಅಮರ್ ಖಂಡ್ರೆ ಅವರಿಂದ ಮಾತ್ರ ಸಾಧ್ಯ. ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆ ಸುರಿದ ಕಾರಣ ಕಬ್ಬು ಹೇರಳವಾಗಿ ಬೆಳೆದಿದ್ದಾರೆ. ಹಾಗಾಗಿ ರೈತರು ಇವಾಗ ಸಂಕಷ್ಟದಲ್ಲಿದ್ದಾರೆ. ಅವರ ಸಂಕಷ್ಟವನ್ನು ಆಲಿಸಿ ಕಾರ್ಖಾನೆ ಆರಂಭಕ್ಕೆ ಕೈ ಜೋಡಿಸಬೇಕು ಎಂದು ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು. ಬಂದ್ ಬಿದ್ದಿದ್ದಕ್ಕೆ ಚಾಲು ಮಾಡಬೇಕಿತ್ತಂದ್ರೆ ಒಂದು ಈಶ್ವರ್ ಖಂಡ್ರೆ ಚಾಲು ಮಾಡಬಹುದು, ಅಮರ್ ಖಂಡ್ರೆ ಚಾಲು ಮಾಡಬಹುದು. ಅದು ಗರ್ತೆ ಬಿಟ್ಟು ಮತ್ತೊಂದಕ್ಕೆ ಅಧ್ಯಕ್ಷರು ಅಲ್ಲಿನ ಅಧ್ಯಕ್ಷರಿದ್ದಾರೆ ಸುಭಾಷ್ ಕಲ್ಲೂರ್ ಅವರು ಏನ್ ಹೇಳ್ತಿದಾರೆ, ನೀವು ಯಾರೋ ಫ್ಯಾಕ್ಟರಿ ನಡೆಸ್ರಿ, ಸರ್ಕಾರ ನೀವು ನಡೆಸ್ರಿ ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನೂ ನಡೆಸ್ತಾ ಅಂದ್ರೂ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯಾಗಿ ಕೊಡ್ಲಕ್ ತಯಾರಿದ್ದಾರೆ. ಏರ್ಪೋರ್ಟ್ ಒಂದು ನೆಸೆಸರಿ ಇಲ್ಲ ನಮ್ಮ ಬೀದರ್ ಜನರಿಗೆ ಮತ್ತೆ ರೈತರಿಗೆ. ಮತ್ತೊಂದೇನಿದೆ ಮಂತ್ರಿಗಳೇ, ಬಾಲ್ಕಿದಾಗ ಅವರದ್ದಾಗ ಪ್ರಾಬ್ಲಮ್ ಇಲ್ಲ ರೈತರದು. ಯಾಕಂದ್ರೆ ಬಾಲ್ಕಿಗೆ ಚಾರ್ಜ್ ಸೆಕ್ಟರ್ದು ಮಂತ್ರಿ ಶುಗರ್ ಫ್ಯಾಕ್ಟ್ರಿ ಇದೆ, ಅವ್ರನ್ನ ಮುಂಚೆ ಅವ್ರದ್ದು ಫಾರ್ಮರ್ ಕಪ್ ಹೋಗ್ತದೆ. ಈ ಪ್ರಾಬ್ಲಮ್ ಬರ್ತಾ ಇರೋದು ಹುಮ್ನಾಬಾದ್ ತಾಲೂಕ ಮಂದಿಗೆ ಸರ್. ಮತ್ತೆ ಅಷ್ಟು ಸೌತ್ ಬಸವ ಕಲ್ಯಾಣ ಜನಗಳಿಗೆ ಅಲ್ಲಿ ಬಾಲಿಕೆ ಕನ್ವರ್ಟ್ ಆಗಿ ಹೋಯ್ತಾ ಇದ್ದಾರೆ. ಯಾಕಂದ್ರೆ ಈ ಸಲ ಏನಾಗಿದೆ ಸರ್, ಕಪ್ಪು ಜಾಸ್ತಿ ಇದೆ. ಮತ್ತೆ ಈ ಸಲ ಮಳಿ ಜಾಸ್ತಿ ಆಗಿ ಕೇಳಿದ್ರು ಮುಂದಿನ ಸೀಸನ್ ಮತ್ತೆ ಇದಕ್ಕೆ ಡಬಲ್ ಕಪ್ಪಿದೆ. ಈ ನಾನು ಕೇಳಿದ ಅಮರ್ ಖಂಡ್ರೆ ಅಧ್ಯಕ್ಷರಿಗೆ ಇಲ್ಲ ಸರ್, ಈ ಸಲ 25 28,000 ಲಕ್ಷ ಕಪ್ಪಿದೆ ಅಂತ ಸರ್. ಈಗ ಇವ್ರು ಎಲ್ಲರೂ ಕ್ರಾಶ್ ಮಾಡಿದ್ರು ಕಬ್ಬ ಹೋಗ್ತಾ ಇದೆ 18 20 ಲಕ್ಷ ಟನ್ ಹೋಗ್ತದೆ ಸರ್. ಇವ್ರು 4 ಶುಗರ್ ಫ್ಯಾಕ್ಟರಿ ಮತ್ತು ಎಲ್ಲರೂ ಕಂತಿ ಸರಿಯಾಗಿ ನಡೆದ್ರು ಇನ್ನು 5 ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್. ಈ ರೀತಿ ಆಯ್ತಂದ್ರೆ ರೈತರು ಪೇಮೆಂಟ್ ಕೇಳ್ತಾ ಇಲ್ಲ ಸರ್. ನಮ್ ಕಬ್ಬು ಯಾವಾಗ ಹೋಗ್ತದ, ಯಾವಾಗ ಫ್ಯಾಕ್ಟ್ರಿ ಚಾಲು ಆಗ್ತದ ಅಂತಿದೆ. ಅದು ನಿಮ್ಮಿಂದು ಸಾಧ್ಯ ಅದ ಸರ್. ಏನ್ ಮಾಡ್ತೀರಿ ಏನಿಲ್ಲ, ಎಲ್ಲರೂ ಕಡಿದು ಇದು ಒಂದು ರೈತರ ಕಡಿದಾಗ್ಲಿ ಎಲ್ಲರ ಕಡಿಂದ BSSಗೆ ಒಂದು ಚಾಲು ಮಾಡಿಕೊಟ್ರಿ ಅಂದ್ರೆ ಸರ್, ಇದು ಹ್ಯಾಂಗ ಈಗ ಹೇಳ್ತಾ ಇದ್ದಾರೆ ನೋಡ್ರಿ ಸರ್, ಈಶ್ವರ್ ಖಂಡ್ರೆ ಇದ್ದಾಗ ಚೆನ್ನಾಗಿತ್ತು ಅಂತ. ಮುಂದೆ ಸರ್ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅವಾಗ ಹೇಳ್ತಾರೆ ಸರ್, ಮತ್ತೊಂದು ನೋಡು ಬಂದ್ ಬಿದ್ದಿತ್ತಪ್ಪ BSSಗೆ ಫ್ಯಾಕ್ಟ್ರಿ ಈಶ್ವರ್ ಖಂಡ್ರೆ ಅವರು ಚಾಲು ಮಾಡ್ಯಾರಂತ, ಅದನ್ನು ಮಾಡಿಕೊಟ್ರು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದೀನಿ.